ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಿಂದ ಆಚರಣೆ ಮಾಡಲಾಗ್ತಾ ಇದೆ. ವಿಶೇಷವಾಗಿ ದೇಗುಲಗಳಲ್ಲಿ ಕೃಷ್ಣನ ಪೂಜೆ ಸಾಂಗವಾಗಿ ನಡೀತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ನಡೀತಾ ಇದ್ದಾರೆ. ಇನ್ನು ಮನೆಗಳಲ್ಲೂ ಕೂಡ ಕೃಷ್ಣನನ್ನು ಆರಾಧಿಸಲಾಗುತ್ತೆ. ನೀವೀಗೇನು ದೃಶ್ಯ ನೋಡ್ತಾ ಇದ್ದೀರಿ, ಇದು ಇಸ್ಕಾನ್ನ ದೃಶ್ಯ. ಕೃಷ್ಣನಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ಆ ಕೃಷ್ಣನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಇಸ್ಕಾನ್ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಕೃಷ್ಣ ಸರ್ವ ಆಕರ್ಷಕ. ರೋಹಿಣಿ ನಕ್ಷತ್ರದಲ್ಲಿರುವಂಥ ಕೃಷ್ಣನನ್ನು ಆರಾಧಿಸಿ ಅವನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಭಕ್ತಾದಿಗಳ ಸಮೂಹ ಅಪಾರ ಅಂತಲೇ ಹೇಳ್ಬೋದು. ದಕ್ಷಿಣ ಭಾರತ ಶೈಲಿಯಲ್ಲಿ ಕೃಷ್ಣನಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ವಸ್ತ್ರ ಇರ್ಬೋದು, ಆಭರಣ ಇರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಕೃಷ್ಣನನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ಇನ್ನು ಇಸ್ಕಾನ್ ವಿಚಾರಕ್ಕೆ ಬರುವುದಾದರೆ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತೇಳಿ ಈ ಜಪವನ್ನು ನಿರಂತರವಾಗಿ ನೀವು ಮಾಡ್ಕೊಂಡು ಬನ್ನಿ. ಆ ಕೃಷ್ಣನ ಕೃಪೆಗೆ ಪಾತ್ರರಾಗಬಹುದು ಅಂತೇಳಿ ಈಗಾಗಲೇ ಭಕ್ತಾದಿಗಳು ಕೂಡ ಅಂಥ ಪದ್ಧತಿಯನ್ನು ಅನುಸರಿಸ್ಕೊಂಡಿರ್ತಾರೆ. ಇನ್ನು ರಾಧೆ ಅಂಥ ಸಂದರ್ಭದಲ್ಲಿ ಕೃಷ್ಣನ ಸಖಿ ರಾಧೆಯ ಕೃಪೆಗೆ ಪಾತ್ರರಾದರೆ ಕೃಷ್ಣನ ಕೃಪೆಗೆ ಪಾತ್ರರಾದಂತೆ ಅಂಥೇಳಿ ರಾಧಾಕೃಷ್ಣರನ್ನು ಆರಾಧಿಸುವ ಒಂದು ಪದ್ಧತಿ ಇದೆ. ಇನ್ನು ಮನೆಗಳ ವಿಚಾರಕ್ಕೆ ಬರೋದಾದರೆ ಆ ಪುಟ್ಟ ಮಕ್ಕಳನ್ನು ರಾಧಾಕೃಷ್ಣರ ರೀತಿ ಅಲಂಕಾರ ಮಾಡಿ ಕಣ್ತುಂಬಿಕೊಳ್ಳೋದೇ ಕಣ್ಣಿಗೆ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಿಶೇಷವಾಗಿ ಈ ಬಾರಿ 2 ದಿವಸಗಳ ಕಾಲ, ನಿನ್ನೆ ಕೂಡ ಇವತ್ತು 2 ದಿವಸ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಸೊ ಅದ್ದೂರಿಯಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗ್ತಾ ಇದೆ. ಹರೇ ಕೃಷ್ಣ. ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರಿ ಓಂ ತತ್ಸತ್. ಶ್ರೀ ಗೋವಿಂದ 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 ಅಸ್ಯ ಶ್ರೀ ಭಗವತ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಕೃಷ್ಣನನ್ನು ಇವತ್ತು ಕೃಷ್ಣ ಜನ್ಮಾಷ್ಟಮಿಯಂದು ಬಹಳ ಭಕ್ತಿಭಾವದಿಂದ ಆರಾಧಿಸಲಾಗುತ್ತೆ. ಕೃಷ್ಣ ಅಂದರೆ ಬೆಣ್ಣೆ ಪ್ರಿಯ. ಬೆಣ್ಣೆ ಸಕ್ಕರೆಯ ಖಾದ್ಯದ ಜೊತೆಗೆ 108 ವಿಧದ ಖಾದ್ಯಗಳನ್ನು ಇವತ್ತು ತಯಾರಿಸಿ ನೈವೇದ್ಯ ಪ್ರಿಯ ಆ ಕೃಷ್ಣನಿಗೆ ಅರ್ಪಿಸಲಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಭವ್ಯ ಆ ಖಾದ್ಯಗಳ ಕುರಿತಾಗಿ ಒಂದು ವಿಶೇಷ ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ. ನಾಡಿನೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. ಕೃಷ್ಣನಿಗೆ ಬಹಳಷ್ಟು ಸಿಹಿ ತಿಂಡಿಗಳು ಅಂದರೆ ಪ್ರಾಣ. ಸೊ ಈಗ ಸದ್ಯ ನಾನು ಇಸ್ಕಾನ್ ದೇವಸ್ಥಾನದ ಕಿಚನಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಕೃಷ್ಣ ಜನ್ಮಾಷ್ಟಮಿಯ ಸಲುವಾಗಿ ಈಗಾಗಲೇ ಸಿಹಿ ತಿನಿಸುಗಳು ಕೂಡ ರೆಡಿ ಆಗ್ತಾ ಇರುವಂಥದ್ದು. ಕೃಷ್ಣನಿಗೆ ಬಹಳಷ್ಟು ಸ್ವೀಟ್ ಆಗಿರ್ಬೋದು, ಹೀಗೆ ಇಷ್ಟಕರವಾದಂತಹ ತಿಂಡಿಗಳನ್ನು ಕೂಡ ಈಗಾಗಲೇ ಇಸ್ಕಾನ್ ಟೆಂಪಲಲ್ಲಿ ತಯಾರಿ ಮಾಡ್ತಾ ಇದ್ದಾರೆ. ಬೆಣ್ಣೆ ಸಕ್ಕರೆ ಆಗಿರ್ಬೋದು, ಅವಲಕ್ಕಿ ಪಾಯಸ ಆಗಿರ್ಬೋದು, ಅರಳು ಉಂಡೆ, ಚಿಲಿಂಬಿ ಉಂಡೆ. ಸೊ ಈ ರೀತಿಯಾದಂತಹ ಬಹುತೇಕ ಜನ್ಮಾಷ್ಟಮಿಯಂದು ಕೃಷ್ಣನಿಗೆ ಅರ್ಪಿಸಲು ಕೆಲವು ಸಾಂಪ್ರದಾಯಿಕ ಸಿಹಿ ತಿನಿಸುಗಳನ್ನು ಕೂಡ ತಯಾರಿ ಮಾಡ್ತಾ ಇರುವಂಥದ್ದು. ಸದ್ಯ ಭಕ್ತರಿಗೆ ಕೂಡ ಇದರ ಒಂದು ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ಮೂಲಕ ಕೂಡ ಕೊಡಲಾಗುತ್ತೆ. ಸೊ ಕೃಷ್ಣನಿಗೆ ಯಾವೆಲ್ಲ ಸಿಹಿ ತಿಂಡಿಗಳು ಪ್ರಿಯ ಆಗಿದೆ, ಸೊ ಅದನ್ನು ಇಲ್ಲಿ ಕಿಚನಲ್ಲಿ ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ. ಸದ್ಯ ನೀವು ನೋಡ್ತಾ ಇರ್ಬೋದು, ಬಹಳಷ್ಟು ಹೈಜಿನಿಂದ ಕೂಡ, ಅಂದರೆ ಕೈಗೆ ಗ್ಲೌಸ್ ಆಗಿರ್ಬೋದು, ತಲೆಗೆ ಕ್ಯಾಪ್ ಆಗಿರ್ಬೋದು, ಮುಖಕ್ಕೆ ಮಾಸ್ಕನ್ನು ಹಾಕಿಕೊಂಡು ಈಗಾಗಲೇ ಇಲ್ಲಿರುವಂತಹ ಸಿಬ್ಬಂದಿಗಳು ಲಡ್ಡುಗಳನ್ನು ತಯಾರಿ ಮಾಡುವಂಥದ್ದು. ಅಂದರೆ ಪ್ರತಿದಿನ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ಪ್ರಸಾದಗಳು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ತಯಾರಿ ಆಗ್ತಾ ಇರುವಂಥದ್ದು. ಹಾಗೆಯೇ ಕೃಷ್ಣನಿಗೆ ಏನೆಲ್ಲ ಸ್ವೀಟ್ ಇದೆ ಅದನ್ನು ಕೂಡ ಇಲ್ಲೇ ತಯಾರಿ ಮಾಡಿ ನೈವೇದ್ಯ ಮೂಲಕ ಅರ್ಪಣೆ ಮಾಡುವಂಥದ್ದು. ಸದ್ಯ ಕೃಷ್ಣನಿಗೆ ಬೆಣ್ಣೆ ಮತ್ತು ಸಕ್ಕರೆ ಬಹಳ ಪ್ರಿಯವಾದ್ದರಿಂದ ಅವುಗಳನ್ನು ಒಟ್ಟಿಗೆ ಸೇರಿಸಿ ನೈವೇದ್ಯ ಮಾಡಲಾಗುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಲಡ್ಡುಗಳ ತಯಾರಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಿಚನಲ್ಲಿ ಕೂಡ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸೊ ಲಡ್ಡುಗಳಿಗೆ ಬೇಕಾದಂತಹ ತಿಂಡಿಗೆ ಬೇಕಾದಂತಹ ತಿನಿಸುಗಳನ್ನು ಕೂಡ ಈಗಾಗಲೇ ಇಲ್ಲೇ ತಯಾರಿ ಮಾಡುವಂಥದ್ದು. ಪ್ರಮುಖವಾಗಿ ಚಿಲಿಂಬಿ ಅಡ್ಡೆ ಆಗಿರ್ಬೋದು, ಉಡುಪಿ ಕರಾವಳಿ ಭಾಗದಲ್ಲಿ ಚಿಲಿಂಬಿ ಅಡ್ಡೆಯನ್ನು ಕೂಡ ಮಾಡ್ತಾರೆ. ಹಾಗೆಯೇ ಮೊಹನ್ತಾಲ್ ಆಗಿರ್ಬೋದು, ಇದು ಗುಜರಾತಿ ಸಿಹಿ ತಿಂಡಿ ಆಗಿದ್ದು ಕಡಲೆ ಹಿಟ್ಟು, ತುಪ್ಪ ಮತ್ತು ಸಕ್ಕರೆಯಿಂದ ಕೂಡ ತಯಾರಿಸ್ತಾರೆ. ಮಾಲ್ಬುವಾ ಆಗಿರ್ಬೋದು. ಸೊ ಬಹುತೇಕವಾಗಿ ವೆರೈಟಿ ಸಿಹಿ ತಿಂಡಿಗಳನ್ನು ಕೂಡ ಇಲ್ಲಿ
ತಯಾರಿ ಮಾಡುವಂಥದ್ದು. ಕೃಷ್ಣನಿಗೆ ಸಿಹಿ ತಿನಿಸುಗಳಾದ ಲಡ್ಡು, ಪೇಡ, ಬರ್ಫಿ ಮುಂತಾದವುಗಳು ಕೂಡ ಬಹಳಷ್ಟು ಪ್ರಿಯಕರ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬರ್ಫಿ ಆಗಿರ್ಬೋದು ಎಲ್ಲದನ್ನು ಕೂಡ ಈಗಾಗಲೇ ತಯಾರಿ ಮಾಡಿ ಇಟ್ಟಿದ್ದಾರೆ. ಸೊ ಇವುಗಳನ್ನೆಲ್ಲ ದೇವರಿಗೆ ಮೊದಲು ನೈವೇದ್ಯ ಮೂಲಕ ಅರ್ಪಣೆ ಮಾಡಲಾಗುತ್ತೆ. ತದನಂತರ ಬಂದಂತಹ ಭಕ್ತಾದಿಗಳಿಗೆ ಇದೇ ಲಡ್ಡು ಪ್ರಸಾದವನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ಸದ್ಯ ನಾನು ಇಸ್ಕಾನ್ ಟೆಂಪಲಲ್ಲಿ ಕೂಡ ಇರುವಂಥದ್ದು. ಸೊ ಇಸ್ಕಾನಲ್ಲಿ ಯಾವ ರೀತಿಯಾದಂತಹ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಅಂತ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ಸಿಬ್ಬಂದಿಗಳು ಬಹಳಷ್ಟು ಹೈಜಿನಿಂದ ಕೂಡ ಇಲ್ಲಿ ತಯಾರಿ ಮಾಡ್ತಾ ಇರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು. ಅಂದರೆ ಕೃಷ್ಣನಿಗೆ ಅರ್ಪಣೆ ಮಾಡುವಾಗ ಬಹಳಷ್ಟು ಸೂಕ್ಷ್ಮವಾಗಿ, ಅಂದರೆ ದೇವರಿಗೆ ನಾವು ನೈವೇದ್ಯ ಅರ್ಪಣೆ ಮಾಡುವಾಗ ಅದು ಬಹಳಷ್ಟು ನೀಟ್ನೆಸ್ಸಿಂದ ಕೂಡಬೇಕು. ಅಷ್ಟು ಮಾತ್ರವಲ್ಲದೆ ಬರುವಂತಹ ಭಕ್ತಾದಿಗಳಿಗೆ ಕೂಡ ಕೊಡುವಂಥ ಪ್ರಸಾದ ಇದಾಗಿರೋ ಕಾರಣಕ್ಕಾಗಿ ಸೊ ಬೆಣ್ಣೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ತುಪ್ಪ, ಹಾಲುಗಳನ್ನು ಬೆರೆಸಿ ಸಿಹಿ ತಿಂಡಿಗಳನ್ನು ಕೂಡ ಇಲ್ಲಿ ತಯಾರಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ, ಕೃಷ್ಣನಿಗೆ ಬಹಳಷ್ಟು ಪ್ರಿಯಕರವಾದಂತಹ ಸಿಹಿ ತಿಂಡಿಗಳು ಕೂಡ ಈಗಾಗಲೇ ತಯಾರಿಯಾಗಿದೆ. ಸೊ ಕೃಷ್ಣನಿಗೆ ಎಲ್ಲ ರೀತಿಯಾದಂತಹ ಬಗೆ ಬಗೆಯ ನೈವೇದ್ಯಗಳನ್ನು ಇಂದು ಮತ್ತು ನಾಳೆ 2 ದಿವಸಗಳ ಕಾಲ ದೇವರಿಗೆ ಅರ್ಪಣೆಯನ್ನು ಕೂಡ ಮಾಡಲಾಗುತ್ತೆ. ಸೊ ಭಕ್ತಾದಿಗಳು ಬಂದು ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆದ ಬಳಿಕ ಸಿಹಿ ತಿಂಡಿಗಳನ್ನು ಕೂಡ ಈಗಾಗಲೇ ಸಿಬ್ಬಂದಿಗಳು ತಯಾರಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಬಹಳಷ್ಟು ಸಂಭ್ರಮದಿಂದ ಕೂಡಿರುವಂಥದ್ದು. ಸೊ ಕೃಷ್ಣ ಜನ್ಮಾಷ್ಟಮಿ ಎಂದು ಕೃಷ್ಣನಿಗೆ ಪ್ರಿಯಕರವಾದಂತಹ ಸಿಹಿ ತಿಂಡಿಗಳನ್ನು ಕೂಡ ಇಸ್ಕಾನ್ನ ಕಿಚನ್ನಲ್ಲಿ ಈಗಾಗಲೇ ತಯಾರಿ ಮಾಡಿದ್ದಾರೆ. ಸೊ 2 ದಿವಸಗಳ ಕಾಲ ಕೃಷ್ಣನಿಗೆ ಈ ನೈವೇದ್ಯ ಮೂಲಕ ಒಂದು ದೇವರಿಗೆ ಅರ್ಪಣೆ ಮಾಡಲಾಗುತ್ತೆ. ತದನಂತರ ಬರುವ ಭಕ್ತಾದಿಗಳಿಗೆ ಕೂಡ ಈ ಪ್ರಸಾದವನ್ನು, ಅಂದರೆ ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಲಡ್ಡುಗಳ ತಯಾರಿ ಕೂಡ ಮಾಡಿರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.